ಕೊಡ್ತಿದ್ದಾರೆ, ಪೂರ್ತಿ ತರಬೇತಿ ಕೊಡ್ತಿದ್ದಾರೆ ವಿಘ್ನೇಶ್ ಅವರು ಹೇಳ್ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಮ ಜನಕ್ಕೆ ಸ್ವಲ್ಪ ಎಲ್ಲ ಅವೇರ್ನೆಸ್ ಆಗಿದೆ. ಈಗ ನಾವು ಕಲ್ತಿದ್ದೀವಿ, ನಮ್ಗೆ ಗೊತ್ತು ಸ್ವಲ್ಪ ಕಲಿಸ್ಕೊಡ್ತಾರೆ. ಈಗ ಒಂದೇ ಸಲಿಗೆ ಎಲ್ಲರೂ ಕಲಿಯೋಕ್ಕಾಗಲ್ಲ. ಈಗ ನಾವು ಕಲ್ತಿದ್ದೀವಿ, ನಾವು ಪೂರ್ತಿ ಕಲ್ತಿದ್ದೀವಿ, ನಾವು ಬಂದವರಿಗೆ ಪೂರ್ತಿ ಕಲಿಸ್ಕೊಡ್ತೀವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಫಕೀರಪ್ಪ ಅವರು, ಪ್ರವೀಣ, ಸಿದ್ದೇಶ್ ಇವರೆಲ್ಲ ಅನುಭವದವ್ರೆ. ಇವ್ರು ಸ್ವಲ್ಪ ಅನುಭವ ಐತಿ ವಿಷಯದಲ್ಲಿ. ಹಾಗಾಗಿ ಈಗ ಸ್ವಲ್ಪ ಬಂದವರಿಗೆ ಸ್ವಲ್ಪ ತಿಳಿಸಿ ಹೇಳ್ತಾರೆ, ನೀವು ಮಾಡ್ಕೋಬೋದು ನೀವು. ಹಾಗಾಗಿ ಆಗಿದ್ದು ಭಾಳ ಅನುಕೂಲ ಐತಿ. ವಿಘ್ನೇಶ್ವರಿಗೂ ಧನ್ಯವಾದ ಹೇಳುತ್ತಾ, ಹಾಗೂ ಸಾಹೇಬ್ರಿಗೂ ಧನ್ಯವಾದ ಹೇಳುತ್ತಾ, ಈ ಮಿಷನ್ ಹಾಕಿದ್ದಕ್ಕೆ ಭಾಳ ಅನುಕೂಲ ಆಗಿದೆ. ನೀವು ಒಂದು ಸ್ವಲ್ಪ ಹೇಳಿ. ನಮ್ಮ ಪ್ರಕಾರ ನಾವು ಕಂಪ್ನಿಯಿಂದ ನಾವು ಏನೇನು ಟ್ರೈನಿಂಗ್ ಪ್ರೊಸೀಜರ್ ಕೊಡಬೇಕು ಅದನ್ನೆಲ್ಲ ನಾವು ಕರೆಕ್ಟಾಗಿ ಎಲ್ಲ ಮಿಷನ್ಗೂ ಕೊಟ್ಟಿದ್ದೀವಿ. ಅದನ್ನೇ ಇಲ್ಲಿ ಯಾರ್ಯಾರು ಬರ್ತಿದ್ದಾರಲ್ಲ ನಮ್ಮ ಟ್ರೈನಿಂಗ್ ಬೇಕು ಅಂತ ಹೇಳೋ ಪ್ರತಿಯೊಬ್ಬರಿಗೂ ನೀಟಾಗಿ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದು ಅವ್ರಿಗೆ ಯಾವ ಥರ ಬೇಕು, ವಾಶ್ ಕ್ವಾಲಿಟಿ ಹೇಗಾಗುತ್ತೆ, ಅಥವಾ ಯಾವ ವಾಶ್ ನಾವು ಯಾವ ಟೈಮಲ್ಲಿ ಹಾಕೋಬೇಕು, ಎಷ್ಟು ಲೋಡ್ ಮಾಡಬೇಕು, ಯಾವ ಥರ ನಾವು ನಾರ್ಮಲಾಗಿ ಮೇಂಟೈನ್ ಮಾಡಬೇಕು ಎಲ್ಲದನ್ನು ಅವ್ರಿಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದೀವಿ. ಇವಾಗ ನಾವು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ನಾನು ಇನ್ನೇ ದಿನ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇವತ್ತು ಕೂಡ ಅವರು ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಅವರಾಗೇ ಚಿಕ್ಕ ಪುಟ್ಟ ಅವ್ರು ಏನೇ ಕೇಳಿದ್ರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀವಿ. ಈಗ ಅವರಾಗೆ ಕಲ್ತ್ಕೊಂಡಿದ್ದಾರೆ. ಸ್ವಲ್ಪ ಸೇಫ್ಟಿ ನೋಡಿಕೊಂಡು ಆ ಮಷಿನ್ ರನ್ ಆಗ್ತಿರುವಾಗ ಯಾರಾದರೂ ಒಬ್ಬರು ಇರಬೇಕು. ನೀವು ಮಷಿನ್ ರನ್ ಮಾಡಿಬಿಟ್ಟು ನೀವು ಎಲ್ಲೋ ಹೋಗಿ ಕೆಲಸ ಮಾಡೋದಲ್ಲ, ಯಾಕೆಂದರೆ ಅದು ಕೆಪಾಸಿಟಿ ಮೀರಿ ಕೆಲಸ ಮಾಡಿಕೊಡುತ್ತೆ. ನೀವು ಒಂದು ಸ್ವಲ್ಪ ಪೇಷನ್ಸಿಂದ ನೋಡ್ಕೋಬೇಕು. ಇವಾಗ ಅನ್ಬ್ಯಾಲೆನ್ಸಿಂಗ್ ಆಗುತ್ತಾ ಏನು ಅಂತ ಟೈಮಲ್ಲಿ ಎಮರ್ಜೆನ್ಸಿ ಆಫ್ ಮಾಡೋ ಥರ ನೀವು ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು.